ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡೆಸಿದ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯನ್ನು ಶನಿವಾರ ಅವರ ಕಚೇರಿಯಲ್ಲಿಯೇ ಹತ್ಯೆ ಮಾಡಲಾಗಿದೆ. ಅಯತೊಲ್ಲಾ ಖಮೇನಿ 45 ವರ್ಷಗಳ ಕಾಲ ಬಟ್ಟೆಯೊಳಗೆ ತಮ್ಮ ಒಂದು ಕೈಯನ್ನು ಮರೆಮಾಚಿದ್ದರು. ಇದಕ್ಕೆ ಕಾರಣವೇನೆಂಬುದು ಇಲ್ಲಿಯವರೆಗೂ ತಿಳಿದಿರಲಿಲ್ಲ. ಈಗ ಅವರು ಹತ್ಯೆಯಾದ ಬಳಿಕ ಕಾರಣವೇನೆಂಬುದು ತಿಳಿದುಬಂದಿದೆ. ಅಂದಹಾಗೆ ಸರ್ವೋಚ್ಚ ನಾಯಕನಾಗುವ 8 ವರ್ಷಗಳ ಮೊದಲು ಆಗಿನ ಇರಾನ್ ಅಧ್ಯಕ್ಷರಾಗಿದ್ದ ಖಮೇನಿ ಈ ಹಿಂದೆ ಒಮ್ಮೆ ಹತ್ಯೆಯ ಟಾರ್ಗೆಟ್ನಿಂದ ಬದುಕುಳಿದಿದ್ದರು. ಆದರೆ ಶಾಶ್ವತವಾದ ಗಾಯಕ್ಕೆ ಒಳಗಾಗಿದ್ದರು. ಜೂನ್ 27, 1981ರಂದು ಇರಾನ್-ಇರಾಕ್ ಯುದ್ಧದ ಮುಂಚೂಣಿಯಿಂದ ಹಿಂತಿರುಗಿದ ನಂತರ ಅವರು ಪ್ರಾರ್ಥನೆ ಮಾಡಲು ಮಸೀದಿಗೆ ಹೋದರು. ಪ್ರಾರ್ಥನೆಯ ನಂತರ ಅವರು ತಮ್ಮ ಅನುಯಾಯಿಗಳೊಂದಿಗೆ ಮಾತನಾಡಿದರು ಹಾಗೂ ಅವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದರು. ಓರ್ವ ಯುವಕ ಎಂದು ವಿವರಿಸಲಾದ ವ್ಯಕ್ತಿಯೊಬ್ಬರು ಖಮೇನಿಯ ಮುಂದೆ ಮೇಜಿನ ಮೇಲೆ ಟೇಪ್ ರೆಕಾರ್ಡರ್ ಅನ್ನು ಇಟ್ಟು ಗುಂಡಿಯನ್ನು ಒತ್ತಿದರು. ಸುಮಾರು 1 ನಿಮಿಷದ ನಂತರ ರೆಕಾರ್ಡರ್ ಶಿಳ್ಳೆ ಹೊಡೆಯಲು ಪ್ರಾರಂಭಿಸಿ ಸ್ಫೋಟಿಸಿತು. ಟೇಪ್ ರೆಕಾರ್ಡರ್ನ ಒಳಪದರದ ಮೇಲೆ ಇಸ್ಲಾಮಿಕ್ ಗಣರಾಜ್ಯಕ್ಕೆ ಫರ್ಕಾನ್ ಗುಂಪಿನ ಉಡುಗೊರೆ ಎಂಬ ಸಂದೇಶ ಬರೆಯಲಾಗಿತ್ತು. ಫರ್ಕಾನ್ ಗ್ರೂಪ್ ಆಡಳಿತ ಪಾದ್ರಿಗಳ ಆದೇಶಕ್ಕೆ ಉಗ್ರಗಾಮಿ ವಿರೋಧ ವ್ಯಕ್ತಪಡಿಸಿತ್ತು. ಬಲಗೈ, ಧ್ವನಪೆಟ್ಟಿಗೆ ಮತ್ತು ಶ್ವಾಸಕೋಶಗಳಿಗೆ ಗಾಯಗಳಾಗಿದ್ದ ಖಮೇನಿಗೆ ನಂತರ ಚೇತರಿಸಿಕೊಳ್ಳಲು ಹಲವಾರು ತಿಂಗಳುಗಳೇ ಬೇಕಾಯಿತು. ಕೆಲವು ಗಾಯಗಳು ಗುಣವಾದರೂ ಅವರ ಬಲಗೈ ಶಾಶ್ವತವಾಗಿ ಪಾರ್ಶ್ವವಾಯುವಿಗೆ ಒಳಗಾಯಿತು. ನನಗೆ ಕೈಯ ಅಗತ್ಯವಿಲ್ಲ, ನನ್ನ ಮೆದುಳು ಮತ್ತು ನಾಲಿಗೆ ಕೆಲಸ ಮಾಡಿದರೆ ಸಾಕು ಎಂದು ಅವರು ಹೇಳಿದರು. ಅವರು ತಮ್ಮ ಎಡಗೈಯಿಂದ ಬರೆಯಲು ಕಲಿತರು ಮತ್ತು ಧಾರ್ಮಿಕ ಸಂಸ್ಥೆಯ ಆಂತರಿಕ ನಾಯಕತ್ವದ ಸದಸ್ಯರಾದರು. ಖಮೇನಿ ದಶಕಗಳಿಂದ ಇರಾನ್ನ ರಾಜಕೀಯ ಮತ್ತು ಧಾರ್ಮಿಕ ಜೀವನದಲ್ಲಿ ಪ್ರಾಬಲ್ಯ ಸಾಧಿಸಿದ್ದರೂ ಅವರ ಪತ್ನಿ, ಮಕ್ಕಳು ಮತ್ತು ಮೊಮ್ಮಕ್ಕಳ ಬಗ್ಗೆ ವಿವರಗಳು ಸೀಮಿತವಾಗಿವೆ. ಈ ಮಧ್ಯೆ ದಾಳಿ ಮುಂದುವರೆದಿದ್ದು, ಶನಿವಾರ ನಡೆದ ಕಾರ್ಯಾಚರಣೆಯಲ್ಲಿ ಅವರ ಪತ್ನಿ ಮನ್ಸೌರೆ ಖೋಜಸ್ತೆ ಬಗರ್ಜಾದೆ ಕೂಡ ಸಾವನ್ನಪ್ಪಿದ್ದಾರೆ. ಅವರ 6 ಮಕ್ಕಳು ಬದುಕುಳಿದಿದ್ದಾರೆ. ಕೆಲವು ಸಂಬಂಧಿಕರು ವಿದೇಶದಲ್ಲಿ ವಾಸಿಸುತ್ತಿದ್ದಾರೆಂದು ನಂಬಲಾಗಿದೆ. ಅವರ ಹತ್ತಿರದ ಕುಟುಂಬವು ಇರಾನ್ನಲ್ಲಿ ನೆಲೆಸಿದೆ. ಸೋದರಳಿಯರು ಮತ್ತು ಮೊಮ್ಮಕ್ಕಳು ಪ್ಯಾರಿಸ್ನಲ್ಲಿ ವಾಸಿಸುತ್ತಿದ್ದಾರೆ ಎಂಬ ವರದಿಗಳಿವೆ.